ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಬೂಟಿಕ್ ಸ್ಟೈಲಲ್ಲಿ ಯಾವ ರೀತಿ ಪೈಪಿಂಗ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ದೊಡ್ಡ ದೊಡ್ಡ ಸಿಟಿಲಿ, ಬೆಂಗಳೂರು ಅಂತ ಸಿಟಿಲಿ ಬೂಟಿಕಲ್ಲಿ ಯಾವ ರೀತಿ ಪೈಪಿಂಗ್ ಮಾಡ್ತಾರೋ ಆ ಮೆಥಡ್ನಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲರೂ ನೋಡಿದರೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ನಾಚ್ ಟು ನಾಚ್ ಸ್ಲೀವ್ಸ್ನ ನಾವು ಯಾವ ರೀತಿ ಮ್ಯಾಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ನೋಡಿ ನಿಮಗೆ ಪೈಪಿಂಗು ಪರ್ಫೆಕ್ಟಾಗಿ ಯಾವ ರೀತಿ ಬೂಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಕೊಡಬೇಕಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಕ್ಲಿಯರಾಗಿ ನಿಮಗೆ ಗೊತ್ತಾಗಬೇಕು ಅಂತ ಬೇರೆ ಕಲರ್ ಕ್ಲಾತ್ನ ತೊಗೊಂಡಿದ್ದೀನಿ ಪಕ್ಕ ಮಾಡೋದಕ್ಕೆ. ಪೈಪಿಂಗ್ ಬೇರೆ ಕಲರ್ ಇದೆ, ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಫುಲ್ ರೌಂಡು ಕಾಣಿಸ್ತಾ ಇದೆಯಲ್ವ? ನಿಮಗೆಲ್ಲೂ ಹೆಚ್ಚು ಕಡಿಮೆ ಅನ್ನೋದು ಇರೋದಿಲ್ಲ. ಈ ಮೆಥಡ್ನ ಫಾಲೋ ಮಾಡಿ ನೀವು ಪೈಪಿಂಗ್ ಮಾಡೋದ್ರಿಂದ. ಓಕೆ, ಕಂಪ್ಲೀಟಾಗಿ ನಿಮಗೆ ಎಂಡ್ ಟು ಎಂಡು ಫುಲ್ ಕ್ಲಿಯರಾಗಿದೆ. ಇದು ಮತ್ತು ಇನ್ನೊಂದು ಏನು ಅಂದರೆ, ನಾನು ಒಂದು ಹೊಲಿಗೆ ಹಾಕ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ ವಿಡಿಯೋ ಪರ್ಪಸ್ ಆಗಿರೋದ್ರಿಂದ ಹೊಲಿಗೆ ಹಾಕಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಎಮ್ಮಿಂಗ್ ಮಾಡ್ಕೊಳ್ಬೋದು, ಇಲ್ಲ ಇದೇ ರೀತಿ ನೀವು ಹೊಲಿಗೆ ಹಾಕಿದ್ರೆ ನಡೆಯುತ್ತೆ ಅಂದರೆ ಹೊಲಿಗೆ ಹಾಕ್ಕೊಳ್ಬೋದು. ಬೂಟಿಕಲ್ಲಾದರೆ ಈ ರೀತಿ ಹೊಲಿಗೆ ಹಾಕೋದಿಲ್ಲ, ಎಮ್ಮಿಂಗ್ ಮಾಡ್ತಾರೆ. ಎಮ್ಮಿಂಗ್ ಮಾಡಿದರೆ ಫಿನಿಶಿಂಗ್ ನೀಟಾಗಿರುತ್ತೆ ಅಂತ ನಾನು ವಿಡಿಯೋ ಪರ್ಪಸ್ ಆಗಿರೋದ್ರಿಂದ ಒಂದು ಹೊಲಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಓಕೆನಾ, ಈಗ ನೆಕ್ಸ್ಟು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಎರಡು ಮೆಥಡ್ ಇದೆ. ಒಂದು ಸ್ಲೀವ್ಸ್ನ ಕೆಳಗಡೆ ಇಟ್ಕೊಂಡು ಬಾಡಿ ಪೀಸ್ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡೋದು. ಇನ್ನೊಂದು ಬಾಡಿ ಪೀಸ್ ಕೆಳಗಡೆ ಇಟ್ಕೊಂಡು ಸ್ಲೀವ್ಸ್ನ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡೋದು. ಈ ಎರಡು ಮೆಥಡಲ್ಲಿ ಸ್ಲೀವ್ಸ್ನ ಜನರಲಾಗಿ ಎಲ್ಲರೂ ಸ್ಟಿಚ್ ಮಾಡ್ತಾರೆ. ಅದರಲ್ಲೂ ಬಾಡಿ ಪೀಸ್ ಕೆಳಗಡೆ ಇಟ್ಕೊಂಡು ಸ್ಲೀವ್ಸ್ನ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡೋದು 90% ಪೀಪಲ್ ಏನಿದ್ದಾರೆ ಎಲ್ಲರೂ ಅದೇ ಮೆಥಡ್ನೇ ಫಾಲೋ ಮಾಡ್ತಾರೆ. ಕೆಲವು ಬ್ಲೌಸಸ್ಸಲ್ಲಿ ನಾವೇನಂದರೆ ಸ್ಲೀವ್ಸ್ನ ಕೆಳಗಡೆ ಇಟ್ಕೊಂಡು ಬಾಡಿ ಪೀಸ್ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಅದನ್ನು ನಾನು ನಿಮಗೆ ಮುಂದೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜನರಲಾಗಿ ಎಲ್ಲರೂ ಯೂಸ್ ಮಾಡೋ ಮೆಥಡ್ ಏನಿದೆಯೋ, ಬಾಡಿ ಪೀಸ್ ಕೆಳಗಡೆ ಇಟ್ಕೊಂಡು ಸ್ಲೀವ್ಸ್ನ ಮೇಲ್ಗಡೆ ಇಟ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡೋದು, ಅದನ್ನು ತೋರಿಸ್ಕೊಡ್ತೀನಿ. ಅದರಲ್ಲಿ ಇಂಪಾರ್ಟೆಂಟ್ ಟಿಪ್ಸ್ನ ತಿಳಿಸ್ತೀನಿ ವಿಡಿಯೋನ ಸ್ಟಿಚ್ ಮಾಡ್ತಾ. ಯಾವ ರೀತಿ ಪರ್ಫೆಕ್ಟಾಗಿ ನಾಚ್ ಟು ನಾಚು ಮ್ಯಾಚ್ ಆಗಬೇಕು, ಹೆಚ್ಚು ಕಡಿಮೆ ಬರಬಾರ್ದು, ಅದು ಯಾವ ರೀತಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು. ಓಕೆ, ಫಸ್ಟು ಬ್ಯಾಕ್ ಸೈಡ್ ಪಾರ್ಟಿಂದ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಯಾವುದೇ ಬ್ಲೌಸ್ನ ತೊಗೊಳ್ಳಿ, ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಇರಲಿ. ನೋಡಿ, ಇದು ಬ್ಯಾಕ್ ಸೈಡ್ ಪಾರ್ಟು, ಈ ಕಡೆ ಇರೋದು ಫ್ರಂಟ್ ಸೈಡ್ ಪಾರ್ಟು. ಓಕೆನಾ, ಬ್ಯಾಕ್ ಸೈಡ್ ಪಾರ್ಟು ನಾವು ತೊಗೊಂಡಾಗ ಶೇಪು ಬ್ಯಾಕ್ ಸೈಡ್ ಪಾರ್ಟ್ದು ಇರಬೇಕು. ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಶೇಪ್ನ ತೊಗೊಂಡಾಗ ಸೆಂಟರ್ ನಾಚ್ ಇರುತ್ತಲ್ವ, ಈ ಸೆಂಟರ್ ನಾಚಿಂದ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ಚೆಕ್ ಮಾಡಿ ಫಸ್ಟ್. ಓಕೆನಾ, ನಾಚ್ ಟು ನಾಚ್ ಇದು ಕರೆಕ್ಟಾಗಿ ಬರ್ತಾಯಿದೆ. ಓಕೆನಾ, ಫ್ರಂಟ್ ಸೈಡ್ ಏನು ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಬ್ಯಾಕ್ ಸೈಡನ್ನು ಪರ್ಫೆಕ್ಟಾಗಿ ಚೆಕ್ ಮಾಡಿದರೆ ಸಾಕು. ಫ್ರಂಟ್ ಸೈಡಲ್ಲಿ ಏನಾಗುತ್ತೆ ಅಂದರೆ, ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಸಲ್ಲೂ ಬಾಡಿ ಪೀಸ್ ಕಡಿಮೆ ಬರುತ್ತೆ, ಸ್ಲೀವ್ಸು ಜಾಸ್ತಿ ಬರುತ್ತೆ. ಇದು ಕಾಮನ್. ಯಾಕೆ ಅಂದರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ನ ಸ್ಟಿಚ್ ಮಾಡ್ಕೊಂಡಿರ್ತೀವಿ, ವಿಡ್ತ್ ಅಷ್ಟೊಂದು ಇರೋದಿಲ್ಲ, ಅದನ್ನು ಅಡ್ಜಸ್ಟ್ ಮಾಡಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಹಾಗಾಗಿ ಬ್ಯಾಕ್ ಸೈಡ್ ಪಾರ್ಟ್ ಫಸ್ಟು ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು, ನಾಚ್ ಟು ನಾಚ್ ಬರುತ್ತೋ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಏನಾದರೂ 1/4 ಇಂಚ್ ಹೆಚ್ಚು ಕಡಿಮೆ ಬಂತು ಅಂದರೆ ಓಕೆ, ನಾವು ಅಡ್ಜಸ್ಟ್ ಮಾಡ್ಬೋದು. ಅದೇ 1/2 ಇಂಚು 3/4 ಇಂಚ್ ಏನಾದರೂ ಹೆಚ್ಚು ಕಡಿಮೆ ಬಂತು ಅಂದರೆ ನಾವು ಸ್ಲೀವ್ಸ್ನ ಮತ್ತೆ ರೀಕಟಿಂಗ್ ಮಾಡ್ಕೊಳ್ಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು ನಾಚ್ ಟು ನಾಚು ಈ ರೀತಿ ಫಸ್ಟ್ ಸೆಟ್ ಮಾಡಿಕೊಂಡು, ನಾಚ್ ಹತ್ರ ಸ್ಟಾಪ್ ಮಾಡ್ಕೊಳ್ಳಿ. ಈಗ ನಾವು ಚೆಕ್ ಮಾಡಿದಾಗ ಪರ್ಫೆಕ್ಟಾಗಿ ಬಂತಲ್ವಾ, ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಓಕೆ, ಈಗ ನೋಡಿ, ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಬ್ಲೌಸ್ ಪೀಸ್ನ ಕರೆಕ್ಟಾಗಿ ರೀತಿ ಸರಿ ಮಾಡ್ಕೊಳ್ಳಿ. ಸ್ಲೀವ್ಸ್ನ ಅದ್ರ ಮೇಲ್ಗಡೆ ಇಟ್ಕೊಳ್ಳಿ, ಯಾವುದೂ ಎಳೆಯೋದಕ್ಕೆ ಹೋಗಬೇಡಿ. ಇಷ್ಟು ಒಂದು 2 ಇಂಚ್ ಅಷ್ಟು ಸ್ಟಿಚ್ ಮಾಡಬೇಕು ಫಸ್ಟು. ಓಕೆನಾ, ಇದಾದ ನಂತರ ಮತ್ತೆ ಚೆಕ್ ಮಾಡಬೇಕು. ನೋಡಿ ಈ ರೀತಿ
ನಾಚು ಟು ನಾಚು ಕರೆಕ್ಟಾಗಿ ಬರ್ತಾಯಿದೆಯಾ ಇಲ್ವೋ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿದ ನಂತರ ಮತ್ತೆ 1-1.5 ಇಂಚಷ್ಟು ಸ್ಟಿಚ್ ಮಾಡಿ ಮತ್ತೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಾಯಿದೆಯಾ ಇಲ್ವೋ ಅಂತ. ಮತ್ತೆ ನೀವು 1-1.5 ಇಂಚ್ವರೆಗೂ ಸ್ಟಿಚ್ ಮಾಡ್ಕೊಳ್ಳಿ, ಸ್ಟಾಪ್ ಮಾಡಿ. ಈಗ ಇನ್ನೊಂದು 2 ಇಂಚ್ ಗ್ಯಾಪ್ ಇದೆ ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಇದನ್ನು ಸೆಂಟರ್ಗೆ ಇಟ್ಕೊಂಡು ಡೈರೆಕ್ಟಾಗಿ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ? ನಾಚು ಟು ನಾಚು ಮ್ಯಾಚ್ ಆಯಿತು. ಅದೇ ರೀತಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು. ಫಸ್ಟ್ ಯಾವ ರೀತಿ ಅಂದರೆ 1 ಇಂಚ್ ಸ್ಟಿಚ್ ಮಾಡಿದ ನಂತರ ಇದನ್ನು ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಯಾವುದು ಬಾಡಿ ಪೀಸು ಸ್ಲೀವ್ಸ್ ಕರೆಕ್ಟಾಗಿ ಬರ್ತಾಯಿದೆಯಾ ಇಲ್ವೋ ಅಂತ ನೋಡ್ಕೊಳ್ಳಿ. ಬಾಡಿ ಪೀಸು ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡೆ ಚೆಕ್ ಮಾಡ್ಕೊಳ್ಳಿ. ಬರ್ತಾಯಿದೆ ಅಂದ್ಕೊಂಡ್ರೆ ಸ್ವಲ್ಪ ಬ್ಲೌಸ್ ಪೀಸ್ನ ಸ್ವಲ್ಪ ಎಳೆದು ಅಟ್ಯಾಚ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ, ಲೈಟಾಗಿ ಎಳೆದು ಅಟ್ಯಾಚ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಏನಿದೆಯೋ ಸ್ಲೀವ್ಸ್ನ ಫ್ರೀ ಬಿಡಿ, ಸ್ಲೀವ್ಸು ಟೈಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾಚ್ ಟು ನಾಚ್ ಕರೆಕ್ಟಾಗಿ ಬಂದಿದೆ ಎರಡು. ಕಾಣಿಸ್ತಾ ಇದೆ ಅಲ್ವ? ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು ಇದು ಕರೆಕ್ಟಾಗಿದೆ. ಮತ್ತು ನೋಡಿ, ಇದು ಸೆಂಟರ್ ಇಲ್ಲಿದೆ. ಓಕೆ, ಇಲ್ಲಿದೆ ಸೆಂಟರು. ಕಾಣಿಸ್ತಾ ಇದೆ ಅಲ್ವ? ನಾಚು ಸೆಂಟರ್ ಕರೆಕ್ಟಾಗಿದೆ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವ? ಹಾಗೆ ಬಂದರೆ ಫ್ರಂಟ್ ಸೈಡ್ ಪಾರ್ಟು ಕರೆಕ್ಟಾಗಿದೆಯಲ್ವ? ಮ್ಯಾಚ್ ಆಗಿದೆ. ಓಕೆ, ಈ ರೀತಿ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದಕ್ಕೆ ಇನ್ನೊಂದು ಹೊಲಿಗೆನ ಹಾಕ್ಕೊಳ್ಬೇಕು. ಸ್ಲೀವ್ಸ್ಗೆ ಯಾವಾಗಲೂ ಡಬಲ್ ಸ್ಟಿಚ್ನ ಮಾಡ್ಕೊಳ್ಳಿ. ಪ್ಲೈನ್ ಬ್ಲೌಸ್ಗೆ ಓವರ್ಲಾಕ್ ಏನು ಮಾಡೋಕ್ಕೆ ಹೋಗಬೇಡಿ. ಸ್ಲೀವ್ ಅಟ್ಯಾಚ್ ಮಾಡಿದ ನಂತರ ಏನು ಮಾಡ್ತಿರೋ ಗೊತ್ತಾ? ಒಂದು ಸಲ ನೋಡಿ, ಈ ಕಚ್ಚಾ ಏನಿದೆಯೋ ಇದು ಕಚ್ಚಾ ಸ್ಲೀವ್ಸ್ ಕಡೆ ಇರಲಿ. ಒಂದು ಸಲ ಈ ರೀತಿ ಟೈಟಾಗಿ ಎಳಿಬೇಕು. ಈ ರೀತಿ ನಮಗೆ ಹೊಲಿಗೆ ಏನಾದರೂ ಟೈಟಾಗಿ ಬಂದು ರಿಂಕಲ್ಸ್ ಏನಾದರೂ ಬಂದಿದ್ರೆ ಅದು ಫುಲ್ ಫ್ರೀ ಆಗುತ್ತೆ. ಇಲ್ಲಾಂದರೆ ಹೊಲಿಗೆ ಪಟ್ ಅಂತ ಕಟ್ ಆಗುತ್ತೆ ಟೈಟ್ ಇದ್ದರೆ. ಮತ್ತೆ ನಾವು ಹೊಲಿಗೆ ಹಾಕ್ಕೊಳ್ಬೋದು. ಓಕೆನಾ? ಈ ರೀತಿ ಟೈಟಾಗಿ ಎಳೆದು ಅರೇಂಜ್ ಮಾಡ್ಕೊಳ್ಳಿ. ನೋಡ್ಬೋದು, ನಿಮಗೆ ರಿಂಕಲ್ಸ್ ಟೈಪ್ ಎಲ್ಲೂ ಕಾಣಿಸ್ತಾ ಇಲ್ಲ, ನೀಟ್ ಫಿನಿಶಿಂಗ್ ಇದೆ. ಓಕೆನಾ? ನೀಟಾಗಿದೆ. ಈ ರೀತಿ ನೀಟ್ ಫಿನಿಶಿಂಗ್ ಇತ್ತು ಅಂದರೆ ನಾವು ಏನು ಶೇಪ್ನ ಕಟ್ ಮಾಡಿರ್ತೀವೋ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡು ಪರ್ಫೆಕ್ಟಾಗಿರುತ್ತೆ. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟಿಂದ ಸ್ಲೀವ್ ಅಟ್ಯಾಚ್ ಮಾಡೋದು. ನೆಕ್ಸ್ಟು ಫಸ್ಟು ಬ್ಯಾಕ್ ಸೈಡ್ ಪಾರ್ಟಿಂದ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು. ಈಗ ನಮಗಾಗಲೇ ಒಂದು ಐಡಿಯಾ ಬಂದಿರುತ್ತೆ. ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾವು ಬ್ಲೌಸ್ ಪೀಸ್, ಬಾಡಿ ಪೀಸ್ ಏನಿದೆಯೋ ಅದನ್ನು ಲೈಟಾಗಿ ಎಳೆದು ಎಕ್ಸ್ಪೆಂಡ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಐಡಿಯಾ ಬಂದಿದೆ. ಯಾಕೆಂದರೆ ನಾವು ಈ ಕಡೆ ಸೈಡ್ ಸ್ಲೀವ್ ಅಟ್ಯಾಚ್ ಮಾಡಿದಾಗ ಅದೇ ರೀತಿ ಅಲ್ವ ಮಾಡಿರೋದು. ಸೊ ಹಾಗಾಗಿ ನಾವೇನು ಮಾಡಬೇಕು, ಲೈಟಾಗಿ ಬ್ಲೌಸ್ ಪೀಸ್ನ ಎಕ್ಸ್ಪೆಂಡ್ ಮಾಡಿ ಸ್ಟಿಚ್ ಮಾಡ್ತಾ ಬರಬೇಕು ಒಂದು ಸ್ವಲ್ಪ. ಆಮೇಲೆ ಇಲ್ಲಿ ನೋಡ್ಕೊಳ್ಬೇಕು ನಮಗೆ ಸೆಂಟರ್ ನಾಚ್ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ನೋಡಿಕೊಂಡು ಈಗ ನಾವು ಇದನ್ನು ಲೈಟಾಗಿ ಎಕ್ಸ್ಪೆಂಡ್ ಮಾಡ್ತಾ ಸ್ಟಿಚ್ ಮಾಡಬೇಕು. ನೋಡಿ, ಕರೆಕ್ಟಾಗಿ ಸೆಂಟ್ರಿಗೆ ಮ್ಯಾಚ್ ಆಯಿತು. ನೆಕ್ಸ್ಟ್ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಎಳೆಯೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾವು ಆ ಕಡೆ ಸೈಡ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದಾಗ ನಮಗೆ ಕರೆಕ್ಟಾಗಿ ನಾಚ್ ಟು ನಾಚ್ ಮ್ಯಾಚ್ ಆಗಿರೋದ್ರಿಂದ ಎಳೆಯೋ ಅವಶ್ಯಕತೆ ಇರೋದಿಲ್ಲ. ಚೆಕ್ ಮಾಡಬೇಕು, ಸ್ವಲ್ಪ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿ ಚೆಕ್ ಮಾಡ್ತಾ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿರುತ್ತೆ. ನೋಡಿ, ಈಗ ಸ್ಲೀವ್ ಅಟ್ಯಾಚ್ ಮಾಡಿದ ತಕ್ಷಣ ನೋಡಿದರೆ ರಿಂಕಲ್ಸ್ ಕಾಣಿಸ್ತಾ ಇದೆ ಅಲ್ವಾ? ರಿಂಕಲ್ಸು
ಇದನ್ನು ನಾವು ಫಸ್ಟ್ ನಿಮ್ಗೆ ತಿಳಿಸಿದ್ನಲ್ವ ಈ ರೀತಿ ಸ್ಲೀವ್ಸ್ನ ಎಳಿಬೇಕು ಸ್ವಲ್ಪ ಕರೆಕ್ಟಾಗಿ ಸೆಂಟ್ರಲ್ಲಿ. ನಮಗೆ ಕೆಲವು ಟೈಮ್ ಹೊಲಿಗೆ ಅನ್ನೋದು ಟೈಟ್ ಬಂದಾಗ ಸಿಂಕ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾವು ಸ್ವಲ್ಪ ಎಕ್ಸ್ಪೆಂಡ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ವ, ಸೊ ಹಾಗಾಗಿ. ನೋಡಿ, ನಿಮಗೆ ಮೊದಲಿದ್ದಷ್ಟು ರಿಂಕಲ್ಸು ಇಲ್ಲ, ಪರ್ಫೆಕ್ಟಾಗಿದೆ. ಓಕೆನಾ, ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಪರ್ಫೆಕ್ಟ್ ಇರುತ್ತೆ. ಬ್ಲೌಸ್ ಹಾಕ್ಕೊಂಡಾಗೂ ಅವರು ಬ್ಲೌಸ್ ಹಾಕ್ಕೊಂಡಾಗ ಇಲ್ಲಿ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಂಥದ್ದು. ನಾನು ಪ್ರತಿ ಬ್ಲೌಸು ಸ್ಟಿಚ್ ಮಾಡಬೇಕಾದ್ರೆ ಇದೇ ರೀತಿಯೇ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು. ಅದೇ ಮೆಥಡ್ನಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗಿದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಿಗಿನರ್ಸ್ಗೆ ಸ್ಲೀವ್ ಅಟ್ಯಾಚ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ, ನಾಚು ಕರೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ, ತುಂಬ ತಲೆ ಕೆಡುತ್ತೆ, ಬೇಜಾರು ಅನಿಸುತ್ತೆ. ಈಗ ನಾನು ತೋರಿಸ್ಕೊಟ್ಟಿರೋ ಮೆಥಡ್ನಲ್ಲಿ ನೀವು ಸ್ಟಿಚ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ. ನೀವು ಪರ್ಫೆಕ್ಟಾಗಿ ಸ್ಲೀವ್ ಅಟ್ಯಾಚ್ ಮಾಡೋದನ್ನು ಕಲ್ತ್ಕೊಳ್ಳಿ ಈ ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೈಡ್ ಫಿಟ್ಟಿಂಗು ಪರ್ಫೆಕ್ಟಾಗಿ ಅದು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಮೆಜರ್ಮೆಂಟ್ಸ್ನ ತೊಗೊಂಡು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.